ಮಂಡ್ಯದ ಸಂಸದ ಶಿವರಾಮೇಗೌಡರು ಮಾತನಾಡ್ತಿದ್ದಾರೆ ನಾಗಮಂಗಲದಲ್ಲಿ, ನೋಡೋಣ ಬನ್ನಿ. ಮಾಡ್ತೀನಿ ಇರ್ತಕ್ಕಂಥ ಹೇಳ್ತಕ್ಕಂಥ ಛಾತಿ ಇರ್ತಕ್ಕಂಥ 5 ವರ್ಷ ಕಳೆದ 20 ವರ್ಷಗಳಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿ 5 ವರ್ಷ ರಾಜ್ಯಭಾರ ಮಾಡಿ ಜನಮನ ಗೆದ್ದಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸಿಎಂ ಇಬ್ರಾಹಿಂ ಸಾಹೇಬರು ಅವರ ಮಾತುಗಳು, ಅವರು ಕೇಂದ್ರ ಮಂತ್ರಿಯಾಗಿದ್ದವರು, ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಒಂದು ವಾರ್ಚರಿನ ಬಿಟ್ಟರೆ ಸುಮಾರು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾಗೆ ಇಲ್ಲಿಂದ ಎಲ್ಲ ತಲುಪಿಬಿಡ್ತದೆ. ಅಷ್ಟೊಂದು ವಾರ್ಚರಿಯನ್ನ ನೀವು ಕೇಳಬೇಕಾಗಿದೆ. ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಇಬ್ರಾಹಿಂ ಸಾಹೇಬ್ರೆ, ನಮ್ಮ ಪಕ್ಷದ ಮತ್ತೋರ್ವ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕುಪೇಂದ್ರ ರೆಡ್ಡಿ ಅವರೇ, ಹಾಗೆಯೇ ಮತ್ತೋರ್ವ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜಿಸಿ ಚಂದ್ರಶೇಖರ್ ಅವರೇ, ನಮ್ಮ ನೆಚ್ಚಿನ ನಾಯಕರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ಪುಟ್ಟರಾಜು ಅವರ ಬುಡದ ಸುತ್ತಮುತ್ತ ಕೇಂದ್ರದ ಐಟಿ ಇಲಾಖೆ ಕಾಯ್ತಾ ಇದ್ರೂ ಸಹಿತ ಪುಟ್ಟರಾಜನ ನಮ್ಮಲ್ಲಿ ಏನೂ ಸಹಿತ ಅವ್ರು ತಗೊಂಡೋಗ್ತಾಗಲೇ ಇಲ್ಲ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಪುಟ್ಟರಾಜಣ್ಣವರೇ, ನಮ್ಮ ನೆಚ್ಚಿನ ಸ್ನೇಹಿತರು, ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಶಿವಣ್ಣನವರೇ, ನಮ್ಮ ತಾಲೂಕಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಕಂಠೇಗೌಡರೇ, ನಮ್ಮ ಮತ್ತೋರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮುಂಗಾರು ಮಳೆಯ ಪಿಕ್ಚರ್ ಅನ್ನು ತೆಗೆದು ನಮ್ಮ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಈ ಕೃಷ್ಣಪ್ಪನವರೇ, ನಮ್ಮ ಈ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಖಜಾಂಚಿ ಕಾರ್ಯದರ್ಶಿಗಳು, ಆತ್ಮೀಯ ಗೆಳೆಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿಯವರೇ, ಎಐಸಿಸಿಯಿಂದ ಬಂದಿರತಕ್ಕಂಥ ಎಐಸಿಸಿ ಕಾರ್ಯದರ್ಶಿಗಳು ವಿಶ್ವನಾಥನ್ರವರೇ, ಹಾಗೆಯೇ ಬಲರಾಮ್ರವರೇ, ನಮ್ಮ ನೆಚ್ಚಿನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ರವರೇ, ಪದ್ಮರಾಜ್ರವರೇ, ಹಾಗೆಯೇ ಶಾರದಾ ಗೌಡ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್, ಎಲ್ಲ ನಿಗಮ ಮಂಡಳಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಮಾಧ್ಯಮ ಸ್ನೇಹಿತರೆ, ಈ ಸಮಾರಂಭದಲ್ಲಿ ಮೊನ್ನೆ 2.5 ದಿವಸದ ಹಿಂದೆ ನಾವು ತೀರ್ಮಾನ ಮಾಡಿದ್ವಿ, ಈ ಸಭೆಯನ್ನು ಆಯೋಜಿಸಬೇಕು, ಈ ಸಭೆಯನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜಿಸಬೇಕು ಅಂತ ಹೇಳಿ ನಾನು, ಸುರೇಶ್ ಗೌಡ, ಅಪ್ಪಾಜಿ ಗೌಡರು ಮತ್ತು ನಮ್ಮ ಶ್ರೀಕಂಠೇಗೌಡರು ತೀರ್ಮಾನ ಮಾಡಿದ್ವಿ. ನಾವು 3 ಜನ ಸಹಿತ ತೀರ್ಮಾನ ಮಾಡಿ ಹೊರಟ ಮೇಲೆ ಬೂತ್ ವೈಸ್ ಎಲ್ಲರಿಗೂ ಹೋಗಿ ಕೈ ಮುಗಿದು ವಿನಂತಿ ಮಾಡಿದ್ವಿ. ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ನೀವೆಲ್ಲ ಇಷ್ಟೊಂದು ರೀತಿಯಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿಸಬೇಕು ಅಂತ ಹೇಳಿ ಹಿಂಸೆ ಇಟ್ಟು ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನಾನು ಇಲ್ಲಿಂದಲೇ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದೆ. ನಾನೆಲ್ಲೂ ಬಂದು ನಿಮ್ಮನ್ನು ಯಾರನ್ನೂ ಓಟ್ನೇ ಕೇಳಲಿಲ್ಲ. ಎಲ್ಲ ಇದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು, ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ಬಂದು ಆದೇಶ ಕೊಟ್ಟ ಮೇಲೆ ಇಡೀ ನಮ್ಮ ಜಿಲ್ಲೆಯ ಜನ ನನಗೆ 3.5 ಲಕ್ಷ ಅಧಿಕ ಮತಗಳಿಂದ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ, ಅದರಲ್ಲೂ ನಾಗಮಂಗಲ ತಾಲೂಕಿನಲ್ಲಿ 67,000 ಬಹುಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟಂತ ಖ್ಯಾತಿ ನಿಮ್ಮದು. ನಿಮ್ಮೆಲ್ಲ ಪಾದಕ್ಕೆ ನನ್ನ ನಮಸ್ಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಇವತ್ತು ಚುನಾವಣೆ ನಡೀತಾ ಇದೆ. ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾ ದೇಶಕ್ಕೆ ಚುನಾವಣೆ ನಡೀತಾ ಇದೆ, ಬೇರೆ ಕರ್ನಾಟಕಕ್ಕೆ ಚುನಾವಣೆ ನಡೀತಾ ಇಲ್ಲ. ಆದರೆ ನಮ್ಮ ಮಾಧ್ಯಮದ ಮಿತ್ರರು ನಮ್ಮ ಒಂದು ಕ್ಷೇತ್ರವನ್ನ ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಿಬಿಟ್ಟಿದ್ದಾರೆ. ನೀವು ನೋಡಬೇಕು, ಯಾವ ಟಿವಿ ಹಾಕಿ, ಟಿವಿನಲ್ಲೂ ಸಹಿತ ಚಾನೆಲ್ಗಳು ಜಾಸ್ತಿ ಆಗಿಬಿಟ್ಟು ಅವ್ರನ್ನೂ ಸಹಿತ ಕಾಂಪಿಟೇಷನ್, ಯಾರ ಟಿವಿನಲ್ಲಿ ಯಾರು ಹೆಚ್ಚ ತೋರಿಸ್ತೀವಿ ಅಂತ ಹೇಳಿ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲೇ ನಮ್ಮ ಜಿಲ್ಲೆಯನ್ನ ರಾರಾಜಿಸ್ತಾ ಇದ್ದಾರೆ. ಆದರೆ ಈ ರಾರಾಜಿಸ್ತಾ
ಮಾಡಿಲ್ಲ. ನಿಮ್ಮ ಮಾಧ್ಯಮಗಳಲ್ಲೇ ಮಂಡ್ಯ ಜಿಲ್ಲೆಯನ್ನು ಒಂದು ಬೆಡಂಬೂತವಾಗಿ ಬಿಂಬಿಸ್ತಾ ಇದ್ದೀರಿ.